ರೇಷ್ಮೆ ತೋಟದ ಮೇಲೆ ಅಧಿಕಾರಿಗಳ ಕಣ್ಣು, ರೈತನ ಕಣ್ಣೀರು, ಆತ್ಮಹತ್ಯೆಯ ಎಚ್ಚರಿಕೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ರಸ್ತೆ ಒತ್ತುವರಿ ತೆರವು ಹೆಸರಿನಲ್ಲಿ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಸದರಿ ಗ್ರಾಮದ ರೈತ ನಾರಾಯಣಸ್ವಾಮಿ ಎಂಬುವವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ್ನ ನೀಡಿದ್ದೇನೆ ಎಂದು ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಮುತ್ತುಕದಹಳ್ಳಿಯಿಂದ ತಳಗವಾರ ಗ್ರಾಮದ ಗಡಿಯವರೆಗೆ ಹೋಗುವ ಸರ್ಕಾರಿ ನಕಾಶೆ ರಸ್ತೆಯು ವಿವಿಧ ಸರ್ವೆ ನಂಬರ್ಗಳ ಮೂಲಕ ಹಾದು ಹೋಗುತ್ತದೆ. ಈ ಹಿಂದೆ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಅಳತೆ ಕಾರ್ಯ ಮಾಡಿ ರಸ್ತೆಯನ್ನ ಗುರುತಿಸಿಕೊಟ್ಟಿದ್ದರು. ಈಗಾಗಲೇ ಸರ್ವೆ ಕಾರ್ಯ ಮುಗಿದಿದ್ದರೂ ದೇವರಾಜ್ ಎಂ ಮತ್ತು ಇತರರು ಸೇರಿ ತಮಗೆ ತೊಂದರೆ ನೀಡುವ ಉದ್ದೇಶದಿಂದ ಮತ್ತೆ ಲೋಕಾಯುಕ್ತಕ್ಕೆ ದೂರು ನೀಡಿ ಪುನಃ ಅಳತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಸರ್ವೆ ನಂಬರ್ 75ರಲ್ಲಿ ರೈತರು ರೇಷ್ಮೆ ಬೆಳೆಯನ್ನ ಬೆಳೆದಿದ್ದಾರೆ. ರಸ್ತೆ ಅಳತೆಯ ಹೆಸರಿನಲ್ಲಿ ಈ ರೇಷ್ಮೆ ಬೆಳೆಯನ್ನ ನಾಶ ಮಾಡಲು ಎದುರಾಳಿಗಳು ಸಂಚು ರೂಪಿಸಿದ್ದಾರೆ ಎಂಬುದು ದೂರುದಾರರ ಆತಂಕವಾಗಿದೆ. ನಾವು ಯಾವುದೇ ರಸ್ತೆ ಒತ್ತುವರಿ ಮಾಡಿಕೊಂಡಿಲ್ಲ, ಕೇವಲ ವೈಯಕ್ತಿಕ ದ್ವೇಷಕ್ಕಾಗಿ ಪದೇ ಪದೇ ಅಳತೆ ಮಾಡಿಸಿ ನಮ್ಮ ಬೆಳೆಯನ್ನ ನಾಶ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ನಾರಾಯಣಸ್ವಾಮಿ ಅಳಲು ತೋಡಿಕೊಂಡಿದ್ದಾರೆ. ಈ ಕುರಿತು ದಾಖಲೆಗಳನ್ನು ಪರಿಶೀಲಿಸಿ ಉದ್ದೇಶಪೂರ್ವಕವಾಗಿ ನಡೆಯುತ್ತಿರುವ ಅಳತೆ ಕಾರ್ಯವನ್ನ ನಿಲ್ಲಿಸಿ ತಮಗೆ ನ್ಯಾಯ ಒದಗಿಸಬೇಕೆಂದು ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಮ್ದು 75 ಸರ್ವೆ ನಂಬರು ನಕಾಸಂತೆ ನಾವು ಬಿಡೋದಕ್ಕೆ ಒಪ್ಕೊಂಡಿದ್ರಿ. ಅವರು ಸರ್ವೆ ಮಾಡಕ್ಕ ಒಂದು 10 ಕಿತ ಬಂದಿದ್ರು. 10 ಕಿತ ಸರ್ವೆ ಮಾಡಿದ್ರು. ನಾವು ನೋಟಿಸ್ ಕೇಳಿದ್ರೆ ಕೊಡ್ಲಿಲ್ಲ. ಅವರು ನೋಟಿಸ್ ಯಾರಿಗೂ ಕೊಡೋಷ್ಟಿಲ್ಲಪ್ಪ, ನಾವು ತೆರವು ಮಾಡ್ತೀವಿ, ನಮ್ಮ ಸರ್ಕಾರಿ ಇದ್ರ ಕ್ಯಾರೆಟ್ ಬಂದ್ರು ನಿಲ್ಸಲ್ಲ ಅಂತಂದ್ರು. ನಾವು ಆಯ್ತು ಸ್ವಾಮಿ, ನೀವು ತೆರವು ಕೊಡ್ದು ಹೋದ್ರೆ ಎಲ್ಲರಲ್ಲಿ ಮಾಡ್ರಿ, ನಮ್ದ್ರಲ್ಲಿ ಮಾಡ್ರಿ ಅಂತ ಹೇಳಿದ್ರಿ. ನಾವು ಮುಕ್ಕಿದ್ರಿ, ಎಲ್ಲದ್ರಲ್ಲಿ ಮಾಡಿದ್ರೆ ನಮ್ದ್ರಲ್ಲಿ ಮಾಡ್ಬೇಕು ಅಂತ. ಅವ್ರು ಆ ಥರ ನಕಾಸ್ನಂತೆ ಮಾಡ್ಯಾಕಿವ್ರೆ. ಮಾಡ್ಯಾಕೆ ನಾವು ಅಡ್ಡುಪಡಿಸಿದ್ರಕ ನಾವು ಮಕ್ಕಿದ್ರಿ ಎಲ್ಲಿದ್ರಲ್ಲಿ ಹೋಗ್ಬೇಕು ಸಮಯ ಪಕ್ಕಕ್ಕೆ ಹೋಗ್ಬಾರ್ದು ಅಂತ ಅವರು ತೆರವು ಮಾಡಿ ಇದು ಮಾಡಿವ್ರೆ. ಈಗ ನಂದ್ರಲ್ಲೇ ಒಬ್ಬಂದ್ರಲ್ಲೇ ತಿರುಗಿ ತೆರವು ಮಾಡ್ಬೇಕು ಅಂತೇಳಿ ನೋಟಿಸ್ ಕೊಟ್ಟವ್ರೆ. ನಾವು ಕೇಳಿದ್ರೆ ನೀನು ಒಬ್ಬಂದ್ರಲ್ಲೇ ಪ್ರಾಬ್ಲಮ್ ಇರೋದು, ನೀನು ದುಡ್ಡು ಕೊಟ್ಟು ಮಾಡಿಸಿದೀಯ ಅಂತೆ, ಅದಕ್ಕೆ ನಾವು ನೋಟಿಸು ನೀನು ಕೊಡ್ತಾ ಇದ್ರಿ. ನಿಂದ್ರಲ್ಲಿ ನಾವು ತಿರುಗಿ ತೆರವು ಮಾಡಕ್ ಬರ್ತೀವಿ 11ನೇ ತಾರೀಕು 11ನೇ ತಾರೀಕು 12ನೇ ತಾರೀಕು ಹೇಳಿದ್ರು ಸೊನ್ನೆ. ಅದ್ರ ನಿಂಕ ನಾವು ಹೋದ್ರೆ ಎಲ್ಲಿಗೂ ಹೋದ್ರು ಏನು ಪೊಲೀಸಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಮಕ್ಕಳು ನಾವು ಮಾತ್ರ. ನಾನು ಫಸ್ಟ್ ರೇಷ್ಮೆ ತೋಟ ಎಲ್ಲ ಹಾಳಾಗೈತೆ, ಮನೆ ಫಸ್ಟೇ ಹಾಳು ಮಾಡವ್ರೆ. ನಾನು ಮೊಕ್ಕಿದ್ರು ಬೆಳಿಲ್ಲ. ಈಗ ಬಂದು ಸರ್ವೆ ಮಾಡ್ಬೇಕು ಅಂತೇಳಿ ನೋಟಿಸ್ ಕೊಟ್ಟವ್ರೆ, ಯಾರಿಗೂ ಕೊಟ್ಟಿಲ್ಲ. ಅದ್ರಂತೆ ನಮ್ಗೆ ನಷ್ಟ ಆಗಿದೆ. ನಾವು ಬಿಡೋದಕ್ಕ ಸಿದ್ಧ ಇಲ್ಲ. ಎಲ್ಲಿದ್ರೆ ಅಲ್ಲಿ ಮಾಡಿಬಿಟ್ಟವ್ರೆ, ಅದ್ರ ಕೊಂಚ ಹೋಗ್ಲಿ. ನಾನು 8 ಅಡಿ ಕೇಳೋರೆ 8 ಅಡಿ ಬಿಟ್ಬಿಟ್ಟು ನಾನು ಕೂಚ ಇದು ನೋಡ್ಕೊತೀನಿ. ನಮ್ಗೇನಾದ್ರು ತೊಂದರೆ ಮಾಡಿದ್ರೆ ನಾವು ಸಾಯೋದ್ರಕ್ಕ ಸರಿ ಅಂತೇಳಿ ಮೊನ್ನೆ ಹೇಳಿದೀನಿ, ಇವತ್ತು ಹೇಳ್ತಾ ಇದೀನಿ ಸ್ವಾಮಿ. ನಮ್ ಕರ್ತ ಇದೆ, ನಾವು 15 ಜನ ಇದ್ರೆ ನಮ್ಗಿರೋದು 3 ಎಕರೆ ಜಮೀನು, 3 ಎಕರೆ 7 ಫುಟ್ ಜಮೀನು, 3 ಫುಟ್ ಖರಾಬ್ ಐತೆ. ನಕಾಸ್ನಲ್ಲಿ ಐತೆ, ದಾರಿ ಐತೆ. ದಾರಿ ಇಲ್ಲ ಅಂತ ಹೇಳಿಲ್ಲ. ಅವ್ರು ನಾವು ತೆರವು ಮಾಡ್ತೀವಿ. ನಂಗೆ ಒಬ್ಬನಿಗೆ ಮಾತ್ರ ನೋಟಿಸ್ ಕೊಟ್ಟವ್ರು ಸುಮ್ಮನೆ, ಇನ್ನು ಯಾರಿಗೂ ಕೊಟ್ಟಿಲ್ಲ. ನಮ್ಗೆ ನ್ಯಾಯ ಇಲ್ಲ. ನಮ್ಗೆ ನ್ಯಾಯ ಏನೋ ಒಂಚೂರು ಕೊಟ್ಟಿಲ್ಲ. ಯಾರು ಸ್ಪಂದಿಸ್ತಾ ಇಲ್ಲ, ಊರಲ್ಲೇ ಸ್ಪಂದಿಸ್ತಾ ಇಲ್ಲ. ನಮ್ಮ MLA ಇದು ಮೆಂಬರ್ಗಳಾಗ್ಲಿ ಯಾರು ಆಗ್ಲಿ ಬಂದಿಲ್ಲ. ನೋಟಿಸ್ ಕೊಟ್ಟು ಈ ಪೊಲೀಸರು RI ಎಲ್ಲಾ ಗಲಾಟೆ ಮಾಡಿದ್ರು. ನಾವು ಏನು ಮಾತಾಡಕ್ ಅವಕಾಶ ಇಲ್ಲ ಸುಮ್ಮನೆ. ಮುತ್ತುಕದಹಳ್ಳಿ ಗ್ರಾಮ 75ನೇ ಸರ್ವೆ ನಂಬರು ನಮ್ಮ ತಂದೆಯವರಾದ ನಾರಾಯಣಸ್ವಾಮಿ ಅವರದು. ಇವರು ವೈಯಕ್ತಿಕ ಕಾರಣದಿಂದ ಲೋಕಾಯುಕ್ತ ಮತ್ತೆ ಮುಂಚೆನ ಲೋಕಾಯುಕ್ತ ಹಾಕಿ ತಗೊಂಬಂದಿದ್ದು ತೆರವುಗೊಳಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ಈಗ ರೀಸರ್ವೆ ಮಾಡ್ತೀವಿ, ನಿಮ್ ತೋಟನ ಹಾಳ ಮಾಡ್ತೀವಿ, ನಾಶ ಪಡಿಸ್ತೀವಿ ಅನ್ಬಿಟ್ಟು ರೇಷ್ಮೆ ತೋಟನ ಇವಾಗ್ಲೇ ಒಂದ್ಸರಿ ಆಕ್ಚುಲಿ ಪ್ರೆಸ್ ಮೀಟಿಂಗ್ ಎಲ್ಲ ಆಗಿ ಮಾಡಿದ್ದಾರೆ. ಪ್ರೆಸ್ ಬಂದು ಎಲ್ಲ ಟಿವಿಗೆ ಎಲ್ಲ ಹೋಗಿದೆ. ಮತ್ತೆ ಲೋಕಾಯುಕ್ತದಿಂದ ಅರ್ಜಿ ತಂದು ಮತ್ತೆ ತಹಸೀಲ್ದಾರ್ಗೆ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ನಾಳೆ ಬರ್ತೀವಿ 11ನೇ ತಾರೀಕು ಅಂತ. ಅದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ನಾವು ಇಲ್ಲ ಅಂದ್ರೆ ಅಲ್ಲೇ ಮರಣ ಹೊಂಡಕ್ಕೂ ರೆಡಿ ಇದೀವಿ. ನಮ್ಮ ಫ್ಯಾಮಿಲಿ ಅವರು ನಾವು ವೈಯಕ್ತಿಕವಾಗಿ ಒಬ್ಬರೇ ಬದುಕ್ತಾ ಇರೋದು, ಯಾರು ನಮ್ಗೆ ಸಪೋರ್ಟ್ ಇಲ್ಲ. ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತೆ ಲೋಕಾಯುಕ್ತ ಸಾಹೇಬ್ರಿಗೂ ಸರ್ಕಾರಕ್ಕೂ ನಮ್ ಕಡೆಯಿಂದ ನ್ಯಾಯ ದೊರಕಿಸ್ಕೊಡ್ಬೇಕು.